ಈ ವಿಡಿಯೋವನ್ನು ನೋಡುವ ಮುನ್ನ ನೀವು ಇನ್ನೂ ಕೂಡ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಯ್ ಫ್ರೆಂಡ್ಸ್, ಲೈಫ್ ಲೈನ್ ಕನ್ನಡ ಜಿಕೆ ಅಡ್ಡಾದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಸ್ನೇಹಿತರೆ, ನಾನು ರೋಹಿಣಿ. ಈ ಹಿಂದೆ ವಿದೇಶದಿಂದ ಬಂದಿದ್ದ ಮನೆಯ ಅಳಿಯ ರವಿ ಮಾಡಿದ ಕೆಲಸದ ಬಗ್ಗೆ ಇವತ್ತು ಈ ವಿಡಿಯೋದಲ್ಲಿ ಹೇಳುತ್ತೇನೆ. ಅಂದಹಾಗೆ ನನಗೆ ತುಸು ವಯಸ್ಸು ಆಗಿತ್ತು. ರವಿ ವಿದೇಶದಲ್ಲಿ ಖಾಸಗಿ ಕಂಪನಿಯೊಂದರಲ್ಲಿ ಕೆಲಸ ಮಾಡುತ್ತಿದ್ದ. ಅದೇ ಹೊತ್ತಿಗೆ ನಾನು ಊರಲ್ಲಿರುವ ಅವರ ಮನೆಗೆ ಹೋಗಿದ್ದೆ. ಅಲ್ಲದೆ ಅವರ ಮನೆಯಲ್ಲಿ ತಿಂಡಿ ತಿನಿಸುಗಳನ್ನು ಮಾಡಿಕೊಡುತ್ತಾ ಅವರ ಮನೆಯಲ್ಲಿ ಇರುತ್ತಿದ್ದೆ. ಸ್ನೇಹಿತರೆ, ನನ್ನ ಗಂಡ ತೀರಿ ಹೋಗಿ ಬಹಳ ವರ್ಷ ಆಗಿದೆ. ಹೀಗಿರುವಾಗ ಅದೆಷ್ಟೋ ಬಾರಿ ರವಿಗೆ ಇಷ್ಟು ವರ್ಷ ಬೇಕಾಯಿತು ನಿಮಗೆ ಹೊಟ್ಟೆ ತುಂಬಿಸಲು ಎಂದು ಆಗಾಗ ತಮಾಷೆ ಮಾಡುತ್ತಿದ್ದೆ. ಆಗ ಅವರು ಏನು ಹೇಳದೆ ಸುಮ್ಮನೆ ಇರುತ್ತಿದ್ದರು. ಇನ್ನು ನಾನು ಮಾತ್ರ ಅವರಿಗೆ ತೊಂದರೆ ನೀಡಲೆಂದೇ ಮೇಲಿಂದ ಮೇಲೆ ಹಾಗೆ ಕೇಳುತ್ತಿದ್ದೆ. ಅವರು ನನ್ನ ಪ್ರಶ್ನೆಗೆ ಏನು ಹೇಳಬೇಕು ಎಂದು ಗೊತ್ತಾಗದೆ ಸುಮ್ಮನೆ ಮುಖ ಸಪ್ಪೆ ಮಾಡಿ ಬಿಡುತ್ತಿದ್ದರು. ನಮ್ಮ ಮನೆಯು 2 ಅಂತಸ್ತಿನದಾಗಿದ್ದು, ರವಿ ಸಾಕಷ್ಟು ಹಣ ಸಂಪಾದನೆ ಮಾಡಿದ್ದ. ಅವರ ಮನೆಯವರು ಎಲ್ಲರೂ ಹಳ್ಳಿಯಲ್ಲಿ ಇರುತ್ತಿದ್ದರಿಂದ ನನಗೆ ಇವರ ಮನೆಯಲ್ಲಿ ಉಳಿಯುವ ಅವಕಾಶ ಸಿಕ್ಕಿತ್ತು. ಅದೊಂದು ದಿನ ರವಿ ವಿದೇಶದಿಂದ ಬಂದ ಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಊಟಕ್ಕೆ ಬಂದ. ಆಗ ಎಲ್ಲರೂ ಸೇರಿ ಊಟವನ್ನು ಮಾಡಿದೆವು. ಮರುದಿನ ನಾನು ರವಿಗೆ ಟೀ ಕೊಡಲು ಹೋಗಿದ್ದೆ. ಹೀಗೆ ಮನೆಯಲ್ಲಿ ಇದ್ದಾಗಲೇ ಅವನು ಆಗಾಗ ನನ್ನ ಸೌಂದರ್ಯದ ದರ್ಶನವನ್ನು ಪಡೆಯುತ್ತಿದ್ದ. ಹೀಗಿರುವಾಗ ಅವತ್ತು ಕೂಡ ನನಗೆ ನೋಡಿ ಖುಷಿಯಾಗಿದ್ದ. ನಾನು ಕೂಡ ಗೊತ್ತಿಲ್ಲದಂತೆ ಸುಮ್ಮನೆ ಅಲ್ಲಿಂದ ವಾಪಸ್ ಅಡುಗೆ ಮನೆಗೆ ಬಂದಿದ್ದೆ. ಸ್ನೇಹಿತರೆ, ಇನ್ನು ಹೀಗೆ ಸೌಂದರ್ಯವನ್ನು ನೋಡುತ್ತಿದ್ದಾಗ ರವಿಯ ಜೊತೆಗೆ ಮತ್ತೊಬ್ಬ ನಿಧಾನವಾಗಿ ಡ್ಯಾನ್ಸ್ ಮಾಡುತ್ತಿದ್ದನ್ನು ಕಂಡು ನಾನು ನಸು-ನಕ್ಕು ಸುಮ್ಮನಾಗುತ್ತಿದ್ದೆ. ಇನ್ನು ಈ ನಡುವೆ ಮನೆಯಲ್ಲಿ ಮಾಮೂಲಾಗಿ ನಾನು ಅಡುಗೆ ಕೆಲಸ ಮಾಡಿಕೊಂಡು ಟಿವಿ ನೋಡುತ್ತಾ ಆರಾಮವಾಗಿ ಇದ್ದೆ. ಹೀಗಿರುವಾಗ ರವಿ ಬಹಳ ವರ್ಷಗಳಿಂದ ಉಪವಾಸ ಇದ್ದ. ಯಾಕೆಂದರೆ ಅವನು ವಿದೇಶಕ್ಕೆ ಹೋಗಿದ್ದ. ಹೀಗಾಗಿ ರವಿ ಉಪವಾಸ ಇರಬೇಕಿತ್ತು. ಅವನು ಇದರಿಂದ ಬೇಜಾರಾಗಿದ್ದ. ಯಾಕೆಂದರೆ ಯಾರೇ ಆಗಲಿ ಆ ಸಮಯದಲ್ಲಿ ಕಷ್ಟ ಹಾಗೆ ಆಗುತ್ತೆ. ಅಲ್ಲದೆ ಎಲ್ಲರೂ ಜೀವನದಲ್ಲಿ ಈ ಹಂತಗಳನ್ನು ದಾಟಲೇಬೇಕಲ್ಲ. ಆವಾಗಲೇ ಅವರಿಗೆ ಎಲ್ಲದರ ಮಹತ್ವ ಗೊತ್ತಾಗುತ್ತೆ ಅಂತ ನನಗೂ ಗೊತ್ತಿತ್ತು. ಇನ್ನು ಸ್ನೇಹಿತರೆ, ರವಿ ಮಾತ್ರ ಯಾವಾಗಲೂ ಕೆಲವೊಮ್ಮೆ ಬೇಜಾರಿನಲ್ಲಿ ಇರುತ್ತಿದ್ದ. ಅಲ್ಲದೆ ಕೆಲವೊಮ್ಮೆ ಮುಖವನ್ನು ಸಪ್ಪೆ ಮಾಡಿಕೊಂಡು ಇರುತ್ತಿದ್ದ. ಟಿವಿಯಲ್ಲಿ ಬೇರೆ ಏನಾದರೂ ಬಂದರೆ ಕೂಡಲೇ ಅಲ್ಲಿಂದ ಹೊರಗೆ ಹೋಗುವುದು ಅಥವಾ ಮೊಬೈಲ್ ನೋಡಿಕೊಂಡು ಕೂರುವುದು ಮಾಡುತ್ತಿದ್ದ. ಕೆಲವೊಮ್ಮೆ ನನ್ನ ಕಡೆಗೂ ನೋಡುತ್ತಿದ್ದ. ನಾನು ಅವನನ್ನು ಗಮನಿಸಿ ಸುಮ್ಮನಿರುತ್ತಿದ್ದೆ. ಹಾಗೆಯೇ ಕೆಲವೊಮ್ಮೆ ನನಗೆ ಕಲೆಯೂ ಸಿಗುತ್ತಿದ್ದರಿಂದ ಅವನ ಸಮಸ್ಯೆ ನನಗೆ ಚೆನ್ನಾಗಿ ಅರ್ಥವಾಗಿತ್ತು. ಆದರೆ ಏನು ಮಾಡುವಂತೆ ಇರಲಿಲ್ಲ. ಹೀಗೆ ಇದ್ದಾಗಲೇ ಒಂದು ದಿನ ರವಿಯ ಊಟವಾದ ಬಳಿಕ ಸ್ವಲ್ಪ ಹೊತ್ತು ಕೂತು ಮಾತನಾಡಿದ ಮೇಲೆ ಅವನು ತನ್ನ ಕೊನೆಯನ್ನು ಸರಿ ಮಾಡಿ ಅಂತ ಹೇಳಿದ. ಆಮೇಲೆ ನಾನು ಮೇಲೆ ಹೋಗಿ ರವಿಯ ಕೊನೆಯನ್ನು ಸ್ವಚ್ಛ ಮಾಡ್ತಾ ಇದ್ದೆ. ಹೀಗೆ ನಾನು ಸ್ವಚ್ಛ ಮಾಡುವಾಗಲೇ ಅವನು ಅಲ್ಲಿಗೆ ಬಂದು ದೂರದಿಂದಲೇ ಎಲ್ಲವನ್ನೂ ಗಮನಿಸುತ್ತಿದ್ದ. ಈ ವೇಳೆ ನಾನು ನನ್ನ ಪಾಡಿಗೆ ಕೆಲಸ ಮಾಡುತ್ತಿದ್ದೆ. ಆಗ ರವಿ ನಿಮಗೆ ಸಹಾಯ ಮಾಡ್ತೀನಿ ಅಂತ ಹೇಳಿ ಹಿಂದಿನಿಂದ ಬಂದಾಗ ನಾನು ಬಿಡಿ ರವಿ, ಏನು ಮಾಡ್ತಾ ಇದ್ದೀರಾ? ಏನು ನಿಮ್ಮ ಕೆಲಸ? ಇವಾಗ ನಾನು ಸ್ವಚ್ಛ ಮಾಡ್ತಾ ಇದ್ದೀನಿ ಅಂತ ಹೇಳಿದೆ. ಆಗ ಅವನು ಸುಮ್ಮನಿರಿ, ನಾನು ನಿಮಗೆ ಸ್ವಚ್ಛ ಹೇಗೆ ಮಾಡೋದು ಅಂತ ಹೇಳ್ತೀನಿ ಅಂತ ಅಲ್ಲಿಯೇ ನಿಧಾನವಾಗಿ ಅವತ್ತು ಅಲ್ಲಿಯೇ ಆ ಕೆಲಸ ಮಾಡಿದ್ದ. ಹೀಗೆ ತನ್ನ ಜೀವನದಲ್ಲಿನ ಸಮಸ್ಯೆಗಳಿಗೆ ಅವನು ನನ್ನಿಂದ ಪರಿಹಾರವನ್ನು ಪಡೆದುಕೊಂಡ. ಇನ್ನು ಆ ದಿನದ ಅವನ ಕೆಲಸವನ್ನು ಕಂಡು ನಾನು ಗಾಬರಿಯಾಗಿದ್ದೆ. ಅವನ ಕೆಲಸವನ್ನು ಕಂಡು ನನಗೆ ಕಣ್ಣಲ್ಲಿ ನೀರು ಬಂದಿತ್ತು. ಅವನಿಗೆ ಎಲ್ಲವೂ ಗೊತ್ತಿದ್ದರಿಂದ ಎಲ್ಲಾ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡಿದ್ದ. ಈ ಸಮಯದ ನಂತರ ಆಗೊಮ್ಮೆ ಈಗೊಮ್ಮೆ ಅಂತ ಮನೆಯಲ್ಲಿ ಆ ಕೆಲಸವನ್ನು ಮಾಡುತ್ತಲೇ ಇದ್ದೆವು. ಇನ್ನು ಮನೆಯಲ್ಲಿ ಸಮಯ ಸಿಗದೇ ಇದ್ದರೆ ಮಾರ್ಕೆಟ್ ಶಾಪಿಂಗ್ ಅಂತ ಹೋದಾಗ ಹೊರಗೆ ಆ ಕೆಲಸವನ್ನು ಮಾಡುತ್ತಿದ್ದ. ಹೀಗೆ ಅವನು ಇರುವಾಗ ನನಗೂ ಕೂಡ ಜೀವನದಲ್ಲಿ ಕಳೆದು ಹೋಗಿದ್ದ ಸಂತೋಷ ಸಿಕ್ಕಂತೆ ಆಗಿತ್ತು. ಆದರೆ ಮತ್ತೊಂದೆಡೆ ಕೆಲವೊಮ್ಮೆ ಏನೇನೋ ಘಟನೆಗಳು ನಮ್ಮ ಅರಿವಿಗೆ ಬರದಂತೆ ನಡೆದು ಬಿಡುತ್ತವೆ. ಆದರೆ ಅವತ್ತು ನಡೆದ ಘಟನೆಯಿಂದ ಇಬ್ಬರ ನಡುವೆ ಮಾತುಕತೆಗಳೇ ಇರಲಿಲ್ಲ. ಆದರೆ ಇದಾದ ಕೆಲ ದಿನಗಳ ನಂತರ ಅವನು ಮತ್ತೆ ವಿದೇಶಕ್ಕೆ ಹೋಗಿಬಿಟ್ಟ. ಸ್ನೇಹಿತರೆ, ನೋಡಿದ್ರಲ್ಲ ಈ ಕಥೆ. ನಿಮಗೆ ಇಷ್ಟವಾದ್ರೆ ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋ ಇಷ್ಟವಾದ್ರೆ ಶೇರ್ ಮಾಡಿ. ಇದೇ ತರಹದ ಕಥೆಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.